ಬಳಿ ಫಲವತ್ತಾದ ಕೃಷಿ ಜಮೀನನ್ನ ಬಲವಂತವಾಗಿ ವಶಪಡಿಸಿಕೊಂಡು ರೈತರ ವಿರೋಧದ ನಡುವೆಯೂ ಟೌನ್ಶಿಪ್ ನಿರ್ಮಿಸುವುದಕ್ಕೆ ಹೊರಟಿರುವುದನ್ನ ರಾಜ್ಯ ಸರ್ಕಾರ ಕೂಡಲೇ ಕೈಬಿಡಬೇಕು ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆಎನ್ ರಾಮಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಅವರು ಫಲವತ್ತಾದ ಕೃಷಿ ಭೂಮಿಯನ್ನ ವಶಪಡಿಸಿಕೊಳ್ತಾ ಇರೋದನ್ನ ವಿರೋಧಿಸಿ ರೈತರು ನಡೆಸ್ತಾ ಇರುವ ಹೋರಾಟಕ್ಕೆ ಜೆಡಿಎಸ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು, ರೈತರಿಗೆ ಧೈರ್ಯ ತುಂಬುವುದಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ, ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಎಂದು ಹೇಳಿದರು. ಇನ್ನು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಮಾತನಾಡಿ, ಜೂನ್ 21ರಿಂದ 24ರವರೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬಿಡದಿ ಮತ್ತು ಹಾರೋಹಳ್ಳಿ ಹೋಬಳಿಯ ಗ್ರಾಮಗಳಿಗೆ ಪಾದಯಾತ್ರೆ ಮೂಲಕ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬಲಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದಲೂ ಸಹ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಹಲವಾರು ದಿವಸಗಳಿಂದ ಹೋರಾಟವನ್ನು ಮಾಡ್ತಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಆ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ, ಭೂ ಸ್ವಾಧೀನದ ವಿರುದ್ಧವಾಗಿ 21ನೇ ತಾರೀಕಿನಿಂದ 24ನೇ ತಾರೀಕಿನ ತನಕ ಬಿಡದಿ ಹಾಗೂ ಏರವಳ್ಳಿ ಹೋಬಳಿಯ ಸುತ್ತಮುತ್ತಲಿನ ಯಾವುದು ನೋಟಿಫಿಕೇಷನ್ ಆಗಿದೆ ಆ ಹಳ್ಳಿಗಳಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. 21ರಿಂದ 24ನೇ ತಾರೀಕಿನ ತನಕ ಪ್ರತಿ ಒಂದೊಂದು ದಿವಸ ಒಟ್ಟು 4 ದಿವಸ ಮಾಡ್ತಿದ್ದಾರೆ. ಅದನ್ನು ಬೆಂಬಲಿಸಿ ಶಿವಮೊಗ್ಗ ಜಿಲ್ಲಾ ಜನತಾದಳದ ವತಿಯಿಂದ ನಾವು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೇವೆ. ಹಾಗೆಯೇ ಈ ಒಂದು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಕೊಡ್ರಿ. ನಮ್ಮೆಲ್ಲರ ಒಂದು ಪ್ರಕ್ರಿಯೆ ಇವತ್ತಿನ ಸರ್ಕಾರದಲ್ಲಿ ನಡೀತಾ ಇದೆ. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಬಿಡದಿ ಭಾಗದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಟೌನ್ಶಿಪ್ ನಿರ್ಮಾಣ ಮಾಡಕ್ಕೆ ಹೊರಟಿರುವಂಥದ್ದು ದುರ್ದೈವ. ಅಲ್ಲಿಯ ಫಲವತ್ತಾದ ಭೂಮಿ, ರೈತರು ಉಳುಮೆ ಮಾಡಿ ಬೆಳೆದು ಅದನ್ನ ಸಮಾಜಕ್ಕೆ ಸಮರ್ಪಣೆ ಮಾಡ್ತಾ ಇರೋದು ನಡೆದು ಬರ್ತಾ ಇರುವಂತಹ ವಿಚಾರ. ಆದರೆ ಅಷ್ಟು ಕೋಟಿ ಕೊಡ್ತೀನಿ, ಇಷ್ಟು ಕೋಟಿ ಕೊಡ್ತೀನಿ ಅಂತ ಹೇಳಿ ಅವರನ್ನೆಲ್ಲ ಒಕ್ಕಲೆಬ್ಬಿಸಿ ಅಲ್ಲಿ ಕಾಂಕ್ರೀಟ್ ಕಾಡಿನ ನಿರ್ಮಾಣ ಮಾಡಿ ಹೆಚ್ಚಾಗಿ ಬೇರೆ ರಾಜ್ಯದ ಜನತೆಗೇನೆ ಅಲ್ಲಿಗೆ ಆಹ್ವಾನ ಮಾಡುವಂತಹ ದುರ್ಬುದ್ಧಿ ಸರ್ಕಾರಕ್ಕೆ ಬಂದಿದೆ. ಆ ಪ್ರಕ್ರಿಯೆಯಲ್ಲಿ ಈಗಾಗಲೇ ನೋಟಿಫಿಕೇಶನ್ ಕೂಡ ಹೊರಡಿಸಾಗಿದೆ. ಇದನ್ನ ಖಂಡಿಸಿ ನಮ್ಮ ಪಕ್ಷ ಅವರು ಯಾವತ್ತು ಯೋಚನೆ ಮಾಡಿದ್ರು ಅವತ್ತಿಂದನೇ ಹೋರಾಟವನ್ನು ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಬರುವ 21ರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಆ ಭಾಗಗಳಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು, ಈ ದೇಶದ ಕೇಂದ್ರ ಸಚಿವರಾದ ಮತ್ತು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಕುಮಾರಣ್ಣ ಅವರು ಮತ್ತು ಯುವ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಎಲ್ಲ ನಾಯಕರುಗಳ ನಾಯಕತ್ವದಲ್ಲಿ ಆ ಭಾಗದಲ್ಲಿ ಪಾದಯಾತ್ರೆ, ಅಲ್ಲಿಯ ರೈತರಿಗೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ತಾವು ಹೆದರಬೇಕಾಗಿಲ್ಲ ಅನ್ನೋ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ನಮ್ಮ ಪಕ್ಷ ಮಾಡ್ತಾ ಇದೆ.